ಸಾವಿರ ಜನ ಇರುವಂತ ವೇದಿಕೆಯಲ್ಲಿ ಅವತ್ತು ಪ್ರವಚನಕ್ಕೆ ವಿರಾಮ ನೀಡಿ ತಾವು ಕೊನೆಗೆ ಕುಂತು ಆ ವೇದಿಕೆ ನನಗೆ ಬಿಟ್ಟು ಆ 40,000 ಜನರಿಗೆ ಯೋಗಾಭ್ಯಾಸ ಮಾಡಲಿಕ್ಕೆ ನನಗೆ ಆಶೀರ್ವಾದ ಮಾಡಿದ್ದು ಸಿದ್ದೇಶ್ವರಪ್ಪಾಜಿ. ಅದಾದ್ಮೇಲೆ ನೂರಾರು ಶಿಬಿರಗಳಲ್ಲಿ ನನಗೆ ಆ ಒಂದು ಅವಕಾಶ ಅವರು ಮಾಡಿಕೊಟ್ರು. ಬನ್ನಿ, ಈ ಜಗತ್ತಿನಲ್ಲಿ ಎಲ್ಲರೂ ಹುಟ್ಟುತ್ತಾರೆ, ಸಾಯ್ತಾರೆ. ಹುಟ್ಟುವುದು ಮತ್ತು ಸಾಯೋದ್ರ ಮಧ್ಯೆ ನಮ್ಮ ಜೀವನ ಹೆಂಗ್ ಇರ್ತದೆ, ನಾವು ಹೆಂಗ್ ಬದುಕ್ತೀವಿ, ಅದು ಬಹಳ ಮುಖ್ಯವಾಗಿದೆ. ಈಗ ಈ ಒಂದು ಪವಿತ್ರವಾದ ಸೇವೆ ಭಗವಾನ್ ಮಹಾವೀರ್ ಹೆಸರಿನಲ್ಲಿ ಇರುವಂತಹ ಈ ಮಹಾವೀರ್ ಲಿಂಬ್ ಸೆಂಟರ್ ನಿಜವಾಗಿಯೂ ಸಾವಿರಾರು ಜನರಿಗೆ ಈ ಒಂದು ಕಾಲ ಜೋಡಣೆ ಒಂದು ಮಹಾ ಅಭಿಯಾನ ನಡೆಸಿ ಬಹಳ ಪವಿತ್ರ ಸೇವೆ ಅವರು ಮಾಡ್ತಾ ಇದ್ದಾರೆ. ನಾನು ಈ ಮೂಲಕ ಸಾರ್ವಜನಿಕರಿಗೆ ಆಹ್ವಾನ ಮಾಡ್ತಾ ಇದ್ದೀನಿ. ನಿಮ್ಮ ಸುತ್ತಮುತ್ತ ಈ ತರ ತೊಂದರೆ ಇರುವಂತವರು, ಕಾಲಿಲ್ದವರು ಯಾರಾದ್ರೂ ಇದ್ರೆ ನೀವು ಸಂಪರ್ಕ ಮಾಡಿ. ನಾವು ನಂತರ ಇರುವಂತಹ ಬಹಳಷ್ಟು ಜನರಿಗೆ ಪ್ರೇರಣೆ ನೀಡಿ ನಮ್ಮ ಕರ್ನಾಟಕ, ವಿಶೇಷವಾಗಿ ನಾನು ಕರ್ನಾಟಕ ಯೋಗ ಯುಕ್ತ ಆಗ್ಬೇಕು, ರೋಗ ಮುಕ್ತ ಆಗ್ಬೇಕು, ಕರ್ನಾಟಕದ ಜನ ಯೋಗಿ, ನಿರೋಗಿ, ಉಪಯೋಗಿ, ಒಬ್ಬರಿಗೊಬ್ರು ಸಹಯೋಗಿಗಳಾಗಬೇಕು ಅಂತ ಹೇಳಿ ಸಂಕಲ್ಪದಿಂದ ಇಡೀ ರಾಜ್ಯದ ಪ್ರವಾಸ ನಾನು ಮಾಡ್ತಾ ಇದ್ದೀನಿ. ಇವತ್ತು ಈ ಎಲ್ಲ ಸಂಸ್ಥೆಯ ಮುಖ್ಯಸ್ಥರ ಜೊತೆ ಮಾತನಾಡಿ ರಾಜ್ಯದ ತುಂಬಾ ಪ್ರವಾಸದಲ್ಲಿ ಈ ತರ ತೊಂದರೆ ಇರುವವರನ್ನು ಗುರುತಿಸಿ ಅಲ್ಲಿಯ ದಾನಿಗಳನ್ನು ತಯಾರು ಮಾಡಿ ಪ್ರತಿ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಇಂತಹ ಒಂದು ಶಿಬಿರಗಳು ಮಾಡಬೇಕು ಅಂತ ನಾನು ನೋಡಿದ ತಕ್ಷಣ ಸಂಕಲ್ಪ ಮಾಡಿದ್ದೇನೆ. ನೀವು ಸಹ ಇಂಥ ಒಂದು ಸೇವೆಗಳಿಗೆ ಸಹಕಾರ ನೀಡಬೇಕು. ನೋಡಿ, ಕೊರೋನಾದಲ್ಲಿ ನಾವು ನೋಡಿದ್ದೀವಿ, 1,000 ಕೋಟಿ ಹಣ ಇದ್ರೇನು ಅದು ಯಾವ ಉಪಯೋಗಕ್ಕೆ ಬರಲಿಲ್ಲ, ಅವರು ಪ್ರಾಣ ಉಳಿಸ್ಲಿಕ್ಕೆ ಆಗಿಲ್ಲ. ಇದರ ಜೊತೆಗೆ ನಾವೊಂದು ಸಣ್ಣ ಪ್ರಯತ್ನ ಮಾಡ್ತಾ ಇದೀವಿ ಪರಿಸರವನ್ನು ಸಂರಕ್ಷಣೆ ಮಾಡಲಿಕ್ಕೆ. ಕೊರೋನಾದಲ್ಲಿ ಲಕ್ಷ ರೂಪಾಯಿ ಕೊಟ್ಟರೆ ನಿಮ್ಗೆ ಆಕ್ಸಿಜನ್ ಸಿಲಿಂಡರ್ ಸಿಗ್ಲಿಲ್ಲ. ನಾವು ಒಂದು ವೇಳೆ ಈ ಗಿಡ ಮರಗಳನ್ನು ಬೆಳೆಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಆ ಕಾಲ ಬರಬಹುದು, ನಿಮ್ ಬೆನ್ನ ಹಿಂದೆ ಒಂದು ಸಿಲಿಂಡರ್ ಕಟ್ಕೊಂಡು ಓಡಾಡಬೇಕಾಗ್ತದೆ, ಅಂತ ಕಾಲ ಬರ್ತದೆ. ಬರೀ ಗಿಡ ಮರಗಳನ್ನು ಕಡಿಯೋದು ಹೆಚ್ಚು ಆಗಿದ್ರೆ ಆ ಸಮಸ್ಯೆ ಬರಬಹುದು. ಈ ಪ್ರಕೃತಿ ನಮಗೆ ಪ್ರತಿದಿನ 3 ಸಿಲಿಂಡರ್ ನಮಗೆ ಆಕ್ಸಿಜನ್ ಬೇಕು, ಉಚಿತವಾಗಿ ನೀಡುತ್ತದೆ. 80 ವರ್ಷ ನಾವು ಬದುಕಿದ್ರೆ ಸುಮಾರು 10 ಕೋಟಿ ಬೆಲೆ ಬಾಳುವಂತ ಆಕ್ಸಿಜನ್ ಈ ಗಿಡ ಮರಗಳಿಂದ ನಾವು ಪಡಿತೀವಿ. ಆದ್ರೆ ನಾವು ಅದರ ಬಗ್ಗೆ ಅಲ್ಲ. 25 ವಯಸ್ಸಿನಲ್ಲಿ ನನ್ನ ಸುಪುತ್ರ ನಿಧನ ಆಯಿತು, ರಾಜ್ಕುಮಾರ್ ಆರ್ಯ ಅವರ ಹೆಸರು. ಆತನ ಹೆಸರುದಿಂದಲೇ ಈ ಫೌಂಡೇಶನ್ ಮಾಡಿದ್ದೀವಿ. ವಿಶೇಷವಾಗಿ ಪರಿಸರದ ಬಗ್ಗೆ ತುಂಬಾ ಕಾಳಜಿ ವಹಿಸಿ ನಾವು ನಿರಂತರ ಆ ಗಿಡಮರಗಳನ್ನು ಬೆಳೆಸುವಂತಹ ಪರಿಸರ ಸಂರಕ್ಷಣೆ ಮಾಡೋದು, ಯೋಗದ ಮೂಲಕ ಜನರಿಗೆ ಆರೋಗ್ಯ ನೀಡೋದು, ಈ ಒಂದು ಕಾರ್ಯ ನಾನು ನಿರಂತರ ಮಾಡ್ತಾ ಇದ್ದೀನಿ. ಇವತ್ತದಿಂದ ಇದು ಸಂಕಲ್ಪ ಆಗಿದೆ. ಈ ಮಹಾವೀರ್ ಲಿಂಬ್ ಸೆಂಟರ್ ಜೊತೆಗೂಡಿ ರಾಜ್ಯದ ತುಂಬಾ ಈ ಒಂದು ಸೇವೆಯನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡುತ್ತಾ, ನಾವು ನಿಮ್ಮ ಮೇಲೆ ಉಪಕಾರ ಮಾಡ್ತಾ ಇಲ್ಲ, ಅದು ಯಾವುದೇ ಜನ್ಮದ ಪುಣ್ಯ ಇರಬೇಕು. ನಾವು ನೀವು ಭೇಟಿಯಾಗಿದ್ದೀವಿ,